ರಾಷ್ಟ್ರಪತಿಯನ್ನೇ ಕರೆಯದೆ ನೀವು ಪಾರ್ಲಿಮೆಂಟ್ನ ಉದ್ಘಾಟನೆ ಮಾಡ್ತೀರಿ ಅಂತಂದ್ರೆ ಈ ದೇಶದ ಸಂವಿಧಾನದ ಅತ್ಯುನ್ನತ ಸ್ಥಾನದಲ್ಲಿರುವವರನ್ನೇ ನೀವು ಕರೆಯದೆ ಅವರನ್ನ ದೂರ ಇಟ್ಟು ಯಾಕೆ ಅವರು ಬುಡಕಟ್ಟು ಸಮುದಾಯದವರು ದಲಿತರು ಅನ್ನೋ ಕಾರಣಕ್ಕ ಯಾಕೆ ಆಕೆ ಒಬ್ಬ ವಿಧವೆ ಅನ್ನೋ ಕಾರಣಕ್ಕ ಹಾಗಾದ್ರೆ ಸಾಂವಿಧಾನಿಕ ಹುದ್ದೆಯನ್ನು ನೀವು ಗೌರವಿಸಿದ್ದೀರಾ? ರಾಮ ಮಂದಿರದ ಉದ್ಘಾಟನೆ ಆಯಿತು. ರಾಮ ಮಂದಿರದ ಉದ್ಘಾಟನೆ ದಿವಸ ನಿಮಗೆ ಪೇಜಾವರ ಸ್ವಾಮಿಗಳು ಒಳಗೆ ನನಗೆ ಅದ್ರ ಬಗ್ಗೆ ಏನು ಅವ್ರ ಬಗ್ಗೆ ಇದಿಲ್ಲ, ಆದರೆ ಅವರನ್ನು ಒಳಗೆ ಕಂಡ್ರಿ. ಆದರೆ ರಾಷ್ಟ್ರಪತಿಗಳು ನರೇಂದ್ರ ಮೋದಿ ಅವರು ಕೂತಿದ್ರು, ಸರಸಂಘ ಚಾಲಕರು ಕೂತಿದ್ರು, RSSನ ಮೋಹನ್ ಭಾಗವತ್. ಎಲ್ಲಿ ರಾಷ್ಟ್ರಪತಿ ಎಲ್ಲಿದ್ದಾರೆ? ರಾಷ್ಟ್ರಪತಿಗೆ ಇನ್ವಿಟೇಷನ್ ಇದೆಯಾ? ರಾಷ್ಟ್ರಪತಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಒಂದು ಸೂಕ್ತವಾದ ವೇದಿಕೆಯನ್ನು ನಿರ್ಮಾಣ ಮಾಡಲಾಯ್ತಾ? ಆಗಲಿಲ್ಲ. ಅಂದರೆ ನೀವು ದಲಿತರನ್ನ ಕಣ್ಣೊರೆಸೋದಕ್ಕೋಸ್ಕರ ಮಾತ್ರ ಇಟ್ಕೊಂಡಿದ್ದೀರಿ. ಜನರಿಗೆ ಇದೆಲ್ಲ ಅರ್ಥ ಆಗುತ್ತೆ, ಅರ್ಥ ಆಗಿದೆ.